ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆ ಕಾಲಕ್ಕೆ ಕಾಯ್ತೀವಿ ಅಂತ. ನೋಡಿ, ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಪ್ರಸ್ತುತ ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು. ಅದು 2.5 ವರ್ಷನೂ ಏನು, ಅದು ಹೈಕಮಾಂಡ್ ಬಿಟ್ಟಿರೋ ತೀರ್ಮಾನ. ಎಲ್ಲ ಶಾಸಕರು ಸೇರ್ಕೊಂಡು ಏನು ಹೇಳ್ತಾರೆ, ಯಾರು ನಮ್ಮ ನಾಯಕರು ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿರೋದು. ಪ್ರಸ್ತುತ ಅದು ಪ್ರಶ್ನೆ ಅಲ್ಲವೇ ಅಲ್ಲ. ಈಗ ಪ್ರಸ್ತುತಿಗೆ ಅದು ನಗಣ್ಯ. ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆ ಕಾಲಕ್ಕೆ ಕಾಯ್ತೀವಿ ಅಂತ. ನೋಡಿ, ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಪ್ರಸ್ತುತ ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು. ಅದು 2.5 ವರ್ಷನೂ ಏನು, ಅದು ಹೈಕಮಾಂಡ್ ಬಿಟ್ಟಿರೋ ತೀರ್ಮಾನ. ಎಲ್ಲ ಶಾಸಕರು ಸೇರ್ಕೊಂಡು ಏನು ಹೇಳ್ತಾರೆ, ಯಾರು ನಮ್ಮ ನಾಯಕರು ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿರೋದು. ಪ್ರಸ್ತುತ ಅದು ಪ್ರಶ್ನೆ ಅಲ್ಲವೇ ಅಲ್ಲ. ಈಗ ಪ್ರಸ್ತುತಿಗೆ ಅದು ನಗಣ್ಯ. ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆ ಕಾಲಕ್ಕೆ ಕಾಯ್ತೀವಿ ಅಂತ. ನೋಡಿ, ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಪ್ರಸ್ತುತ ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು. ಅದು 2.5 ವರ್ಷನೂ ಏನು, ಅದು ಹೈಕಮಾಂಡ್ ಬಿಟ್ಟಿರೋ ತೀರ್ಮಾನ. ಎಲ್ಲ ಶಾಸಕರು ಸೇರ್ಕೊಂಡು ಏನು ಹೇಳ್ತಾರೆ, ಯಾರು ನಮ್ಮ ನಾಯಕರು ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿರೋದು. ಪ್ರಸ್ತುತ ಅದು ಪ್ರಶ್ನೆ ಅಲ್ಲವೇ ಅಲ್ಲ. ಈಗ ಪ್ರಸ್ತುತಿಗೆ ಅದು ನಗಣ್ಯ. ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆ ಕಾಲಕ್ಕೆ ಕಾಯ್ತೀವಿ ಅಂತ. ನೋಡಿ, ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಪ್ರಸ್ತುತ ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು. ಅದು 2.5 ವರ್ಷನೂ ಏನು, ಅದು ಹೈಕಮಾಂಡ್ ಬಿಟ್ಟಿರೋ ತೀರ್ಮಾನ. ಎಲ್ಲ ಶಾಸಕರು ಸೇರ್ಕೊಂಡು ಏನು ಹೇಳ್ತಾರೆ, ಯಾರು ನಮ್ಮ ನಾಯಕರು ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿರೋದು. ಪ್ರಸ್ತುತ ಅದು ಪ್ರಶ್ನೆ ಅಲ್ಲವೇ ಅಲ್ಲ. ಈಗ ಪ್ರಸ್ತುತಿಗೆ ಅದು ನಗಣ್ಯ. ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆ ಕಾಲಕ್ಕೆ ಕಾಯ್ತೀವಿ ಅಂತ. ನೋಡಿ, ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಪ್ರಸ್ತುತ ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು. ಅದು 2.5 ವರ್ಷನೂ ಏನು, ಅದು ಹೈಕಮಾಂಡ್ ಬಿಟ್ಟಿರೋ ತೀರ್ಮಾನ. ಎಲ್ಲ ಶಾಸಕರು ಸೇರ್ಕೊಂಡು ಏನು ಹೇಳ್ತಾರೆ, ಯಾರು ನಮ್ಮ ನಾಯಕರು ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿರೋದು. ಪ್ರಸ್ತುತ ಅದು ಪ್ರಶ್ನೆ ಅಲ್ಲವೇ ಅಲ್ಲ. ಈಗ ಪ್ರಸ್ತುತಿಗೆ ಅದು ನಗಣ್ಯ. ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆ ಕಾಲಕ್ಕೆ ಕಾಯ್ತೀವಿ ಅಂತ. ನೋಡಿ, ಹೈಕಮಾಂಡ್ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಪ್ರಸ್ತುತ ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು. ಅದು 2.5 ವರ್ಷನೂ ಏನು, ಅದು ಹೈಕಮಾಂಡ್ ಬಿಟ್ಟಿರೋ ತೀರ್ಮಾನ. ಎಲ್ಲ ಶಾಸಕರು ಸೇರ್ಕೊಂಡು ಏನು ಹೇಳ್ತಾರೆ, ಯಾರು ನಮ್ಮ ನಾಯಕರು ಅಂತ ಹೇಳ್ತಾರೆ, ಅವ್ರಿಗೆ ಬಿಟ್ಟಿರೋದು. ಪ್ರಸ್ತುತ ಅದು ಪ್ರಶ್ನೆ ಅಲ್ಲವೇ ಅಲ್ಲ. ಈಗ ಪ್ರಸ್ತುತಿಗೆ ಅದು ನಗಣ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.